ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಕೊನೆ ಕ್ಷಣದ ಬೆಳವಣಿಗೆ ಯಾವ ರೀತಿ ಇದೆ? ಕೊನೆ ಕ್ಷಣದಲ್ಲಿ ಕಣದಿಂದ ಹಿಂದೆ ಸರಿದಿದ್ದಾರೆ ನಾಯಕರು. ಸಿಎಂ ನಡೆಸಿದಂತಹ ಮಾತುಕತೆ ಫಲ, ನಾಮಪತ್ರವನ್ನ ವಾಪಸ್ ಪಡೆಯಲಾಗಿದೆ. ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನ ಸಲ್ಲಿಸಿದಂತಹ ಬೆಳ್ಳಿ ಪ್ರಕಾಶ್, ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದಂತಹ ಬಯ್ಯಾಪುರ ಇದೀಗ ನಾಮಪತ್ರವನ್ನ ವಾಪಸ್ ಪಡೆದಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಕೊನೆ ಕ್ಷಣದ ಬೆಳವಣಿಗೆ ಇದು. ಕೊನೆ ಕ್ಷಣದಲ್ಲಿ ಕಣದಿಂದ ಹಿಂದೆ ಸರಿದಿದ್ದಾರೆ ನಾಯಕರು. ಸಿಎಂ ನಡೆಸಿದಂತಹ ಮಾತುಕತೆ ಫಲ, ನಾಮಪತ್ರವನ್ನ ವಾಪಸ್ ಪಡೆಯಲಾಗಿದೆ. ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದಂತಹ ಬೆಳ್ಳಿ ಪ್ರಕಾಶ್, ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದ ಬಯ್ಯಾಪುರ, ನಾಮಪತ್ರವನ್ನ ವಾಪಸ್ ಪಡೆದಿದ್ದಾರೆ ಬೆಳ್ಳಿ ಪ್ರಕಾಶ್ ಶರಣೇಗೌಡ. ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಚುನಾವಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಕೊನೆ ಕ್ಷಣದ ಅಪ್ಡೇಟ್ ಇದು. ಕೊನೆ ಕ್ಷಣದ ಬೆಳವಣಿಗೆ ಮುಂದೂಡಿಕೆಯಾಗಿದೆ. ಕೊನೆ ಕ್ಷಣದಲ್ಲಿ ಕಣದಿಂದ ಹಿಂದೆ ಸರಿದಿದ್ದಾರೆ ನಾಯಕರು. ಕೊನೆ ಕ್ಷಣದ ಅಪ್ಡೇಟ್ ಇದು. ಕೊನೆ ಕ್ಷಣದಲ್ಲಿ ಕಣದಿಂದ ಹಿಂದೆ ಸರಿದಿದ್ದಾರೆ ನಾಯಕರು. ಸಿಎಂ ನಡೆಸಿದಂತಹ ಮಾತುಕತೆ ಫಲವಾಗಿ ಇದೀಗ ನಾಮಪತ್ರವನ್ನ ವಾಪಸ್ ಪಡೆದುಕೊಳ್ಳಲಾಗಿದೆ. ಮಾತುಕತೆಯನ್ನ ನಡೆಸಿದ್ರು ಈ ಸಲುವಾಗಿ ಸಿಎಂ ಸಿದ್ದರಾಮಯ್ಯ. ಅದಾದ ನಂತರ ನಾಮಪತ್ರವನ್ನ ವಾಪಸ್ ಪಡೆದುಕೊಂಡಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನ ಸಲ್ಲಿಸಿದ್ರು ಬೆಳ್ಳಿ ಪ್ರಕಾಶ್. ಅದೇ ರೀತಿಯಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ಬಯ್ಯಾಪುರ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯ ನಡೆಸಿದಂತಹ ಮಾತುಕತೆಯ ನಂತರ ವಾಪಸ್ ಪಡೆದುಕೊಳ್ಳಲಾಗಿದೆ ನಾಮಪತ್ರವನ್ನ. ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಮುಂದೂಡಿಕೆಯಾಗಿದೆ. ಕೆಎನ್ ರಾಜಣ್ಣ ಪುತ್ರ ರಾಜೇಂದ್ರ ರಾಜಣ್ಣ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕುರಿತಾಗಿ ಕೋರಂ ಇಲ್ಲ ಅಂತ ಚುನಾವಣೆ ಮುಂದೂಡಿಕೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಕೆಎನ್ ರಾಜಣ್ಣ ಪುತ್ರ ರಾಜೇಂದ್ರ ರಾಜಣ್ಣ. ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಇದೇ ಮೊದಲ ಬಾರಿಗೆ ಯಾವುದೋ ಕಾರಣಕ್ಕೆ ಕೈ ಕೆಲಸ ಮಾಡಿರಬಹುದು ಅಂತ ಇದೀಗ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೋ ಕಾರಣದ ಕೈ ಇದರಲ್ಲಿ ಕೆಲಸವನ್ನ ಮಾಡಿರಬಹುದು, ಸುರ್ಜೇವಾಲಾ ಸಿಎಂ ಕರೆ ಮಾಡಿದ್ರು ಎಂಬುವಂತ ಮಾಹಿತಿ ಕೂಡ ಇದೆ. ಸುರ್ಜೇವಾಲರಿಗೆ ಸಹಕಾರಿ ಕ್ಷೇತ್ರದ ಮಾಹಿತಿ ಇಲ್ಲ ಅಂತ ಅನ್ಸುತ್ತೆ. ಸಹಕಾರಿ ಕ್ಷೇತ್ರ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಗೊತ್ತಿಲ್ಲ ಅಂತ ಅನ್ಸುತ್ತೆ ಸುರ್ಜೇವಾಲಾ ಅವ್ರಿಗೆ. ಮುಂದಿನ ದಿನಗಳಲ್ಲಿ ಸಹಕಾರಿ ಕ್ಷೇತ್ರದ ಮಾಹಿತಿಯನ್ನ ಕೊಡ್ತೇವೆ. ಬೆಂಗಳೂರಿನಲ್ಲಿ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಈ ಕುರಿತಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ರಾಜ್ಯ ರಾಜಕಾರಣದ ಕೇಂದ್ರ ಬಿಂದುವಾಗಿರುವಂತಹ ಸಹಕಾರ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಚುನಾವಣೆ ಇದೀಗ ಮುಂದೂಡಿಕೆಯಾಗಿದೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಷ್ಠೆಯಾಗಿತ್ತು ಇದು. ಸಿದ್ದರಾಮಯ್ಯ ಬಣದಿಂದ ಕೆಎನ್ ರಾಜಣ್ಣ ಮತ್ತೊಮ್ಮೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಬೇಕು ಅಂತ ಪಟ್ಟನ್ನ ಕೂಡ ಹಿಡಿದಿದ್ರು. ಇನ್ನೊಂದು ಕಡೆನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ನಾಯಕರು ಕೂಡ ತಾವು ಆಗ್ತೇವೆ ಅಂತ ಹಠಕ್ಕೆ ಬಿದ್ದಿದ್ರು. ಹೀಗಾಗಿ ಸಿಎಂ ಡಿಸಿಎಂ ಬಣ ರಾಜಕೀಯ ತೀವ್ರ ಸ್ವರೂಪವನ್ನ ಕೂಡ ಪಡೆದುಕೊಂಡಿದ್ರಿಂದ ಇಂದು ನಡಿಬೇಕಾಗಿದ್ದಂತಹ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಚುನಾವಣೆ ಇದೀಗ ಮುಂದೂಡಿಕೆ ಆಗಿದೆ. ಇದಕ್ಕೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಕೆಎನ್ ರಾಜಣ್ಣ ಪುತ್ರ. ಯಾವುದೋ ಕಾರಣದ ಕೈ ಇದರಲ್ಲಿ ಕೆಲಸವನ್ನ ಮಾಡಿದೆ. ಯಾರು ಕೆಲಸ ಮಾಡಿರಬಹುದು? ಹಾಗಾದ್ರೆ ಸುರ್ಜೇವಾಲಾ ಸಿಎಂ ಕರೆ ಮಾಡಿದ್ರು ಅನ್ನುವಂತಹ ಮಾಹಿತಿ ಕೂಡ ಇದೆ. ಮಾಹಿತಿಯನ್ನ ಕೊಟ್ಟಿರಬಹುದು. ಸುರ್ಜೇವಾಲರಿಗೆ ಸಹಕಾರಿ ಕ್ಷೇತ್ರದ ಮಾಹಿತಿ ಇಲ್ಲ ಅಂತ ಅನ್ಸುತ್ತೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಇದೀಗ ಚುನಾವಣೆ ಮುಂದೂಡಿಕೆ ಆಗಿರುವಂತದ್ದು ಅಪೆಕ್ಸ್ ಬ್ಯಾಂಕ್ ಇಂದು. ಎಲ್ಲೋ ಒಂದ್ ಕಡೆ ಕೆಎನ್ ರಾಜಣ್ಣ ಪುತ್ರ ರಾಜೇಂದ್ರ ರಾಜಣ್ಣ ಕೂಡ ಈ ಕುರಿತಾಗಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಸಂದರ್ಭದಲ್ಲಿ ಹೇಳಿರುವಂತದ್ದು ಕಾಣದ ಕೈ ಕೆಲಸ ಮಾಡಿದೆ ಇದರಲ್ಲಿ ಅಂತ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಇವತ್ತು ಅಪೆಕ್ಸ್ ಬ್ಯಾಂಕ್ ನ ಚುನಾವಣೆ ನಡೆಯಬೇಕಾಗಿತ್ತು. ಆದ್ರೆ ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲೇ ಒಂದಿಷ್ಟು ಅಸಮಾಧಾನ ಕೂಡ ಶುರುವಾಗಿರ್ತಕ್ಕಂಥದ್ದು. ಒಂದ್ ಕಡೆ ಅಧ್ಯಕ್ಷ ಸ್ಥಾನದ ಮೇಲೆ ಕೆಎನ್ ರಾಜಣ್ಣ ಅವರು ಕೂಡ ಅಧ್ಯಕ್ಷರಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅವರ ಪರ ಇರ್ತಕ್ಕಂಥದ್ದು. ಇತ್ತ ಅಲ್ಲಿ ಅದೇ ಅಧ್ಯಕ್ಷ ಸ್ಥಾನವನ್ನ ಎಂಎಲ್ಸಿ ರವಿ ಅವರಿಗೆ ಕೊಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರ ಪ್ರಯತ್ನ ಆಗಿರ್ತಕ್ಕಂಥದ್ದು. ಹಾಗಾಗಿ ಇವರಿಬ್ಬರ ನಡುವಿನ ಒಂದು ಪೈಪೋಟಿಯಿಂದ ಇವತ್ತು ನಡೆಯಬೇಕಾಗಿರ್ತಕ್ಕಂಥ ಅಪೆಕ್ಸ್ ಬ್ಯಾಂಕ್ ಚುನಾವಣೆಯನ್ನ ಮುಂದೂಡಲಾಗಿದೆ.
ಅದು ಸರ್ಕಾರ ಸಿಎಂ ಸಿದ್ದರಾಮಯ್ಯನವರ ಒಂದು ಅಥಾರಿಟಿಯಲ್ಲಿ ಕೂಡ ಬರ್ತಕ್ಕಂತ ಅಪೆಕ್ಸ್ ಬ್ಯಾಂಕ್. ಯಾಕಂತಂದ್ರೆ ಎಲ್ಲರೂ ಅಲ್ಲಿ ನಿರ್ದೇಶಕರು ಎಲ್ಲರೂ ಬಹುಮತ ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ಚುನಾವಣೆ ನಡೆದ ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ರು. ಆದ್ರೆ ಇದನ್ನ ಎಲ್ಲೋ ಒಂದು ಕಡೆ DCM DK ಶಿವಕುಮಾರ್ ಅವರು ಸುರ್ಜೇವಾಲಾ ಅವರಿಗೆ ದೂರವಾಣಿ ಕರೆ ಮಾಡುವ ಮುಖಾಂತರ ಈ ಒಂದು ಚುನಾವಣೆಯನ್ನ ಮುಂದಕ್ಕೆ ಹಾಕ್ಸಿದ್ದಾರೆ ಅನ್ನುವಂಥದ್ದು ಕೂಡ ಚರ್ಚೆಗಳು ಇದ್ವು. ನಮಗೂ ಕೂಡ ಮಾಹಿತಿ ಸಿಕ್ಕಿತ್ತು, ನಾವು ಕೂಡ ಸುದ್ದಿಯನ್ನು ಬಿತ್ತರ ಕೂಡ ಮಾಡಿದ್ವಿ. ಇದೀಗ ಅದಕ್ಕೆ ಪೂರಕವೆಂಬಂತೆ ರಾಜೇಂದ್ರ ಅವರು ಕೂಡ ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ದೂರವಾಣಿ ಮುಖಾಂತರ ಸುರ್ಜೇವಾಲಾ ಅವರೇ ಇದನ್ನ ತಡೆಯುವಂತೆ ಮಾಡಿದ್ದಾರೆ. ಅವ್ರಿಗೆ ಏನು ಈ ಸಹಕಾರ ಕ್ಷೇತ್ರದಲ್ಲಿ ಅವರಿಗೆ ಯಾವ ರೀತಿ ಇದು ಚುನಾವಣೆ ನಡೆಯುತ್ತೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ, ಅವ್ರಿಗೆ ನಾವು ತಿಳಿಸ್ತೇವೆ ಅನ್ನುವಂತ ಆಕ್ರೋಶವನ್ನು ಕೂಡ ಅವರು ಹೊರ ಹಾಕಿರ್ತಕ್ಕಂಥದ್ದು. ನೇರವಾಗಿ ರಾಜೇಂದ್ರ ಅವರು ಎಲ್ಲರೂ ಕೂಡ ಮಾತನಾಡ್ತಾರೆ. ಹಾಗಾಗಿ ಅವರು ಸಚಿವ ಸ್ಥಾನದಿಂದ ಕೂಡ ವಜಾ ಆದ್ರು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವರ ಅಸಮಾಧಾನವನ್ನು ಕೂಡ ಹೊರ ಹಾಕಿರ್ತಕ್ಕಂಥದ್ದು. ಅಂದ್ರೆ ಸುಕನ್ಯಾ, ಈ ಅಪೆಕ್ಸ್ ಬ್ಯಾಂಕ್ ನ ಚುನಾವಣೆ ಇವತ್ತು ಮುಂದೂಡಲಾಗಿರ್ತಕ್ಕಂಥದ್ದು ಅದು ಸುರ್ಜೇವಾಲಾ ಅವರ ಕಾರಣದಿಂದ. ಸುರ್ಜೇವಾಲಾ ಅವರಿಗೆ ಯಾರು ದೂರವಾಣಿ ಕರೆ ಮಾಡಿದ್ರು ಅದು DCM DK ಶಿವಕುಮಾರ್ ಅವರು ಅನ್ನುವಂಥದ್ದು ನೇರವಾಗಿ ಒಂದ್ ಕಡೆ ರಾಜೇಂದ್ರ ಅವರು ಕೂಡ ಈಗ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಮತ್ತೆ ಸುರ್ಜೇವಾಲಾ ಅವರ ವಿರುದ್ಧವಾಗಿ ಕೂಡ ಆಕ್ರೋಶವನ್ನು ಹೊರ ಹಾಕಿದ್ದಾರೆ. ಜೊತೆಗೆ DCM DK ಶಿವಕುಮಾರ್ ಅವರ ವಿರುದ್ಧವಾಗಿ ಕೂಡ ಅವರ ಅಸಮಾಧಾನ ಕೂಡ ಹೊರ ಹಾಕಿರ್ತಕ್ಕಂಥದ್ದು. ಸುಕನ್ಯಾ, ಧನ್ಯವಾದಗಳು ಬಸವರಾಜ್ ಹುಗಾರ್ ಹೆಚ್ಚಿನ ಮಾಹಿತಿಗಾಗಿ.